ಆತ್ಮ ಬಿಟ್ಟ ಸುಳಿವು ರಾಹುಲ್ ಮತ್ತು ಕಾರ್ತಿಕ್ ಅವರನ್ನ ಕಾಡಿನೊಳಗಿನ ರಹಸ್ಯಮಯ ಗುಹೆಯವರೆಗೆ ಕರೆತಂದಿತು. ಆದರೆ ಆ ಗುಹೆಯಲ್ಲಿ ಅವರಿಗಾಗಿ ಇನ್ನೂ ಭಯಾನಕ ಸತ್ಯ ಕಾದಿತ್ತು. ಬೆಳಗಿನ ಸೂರ್ಯ ಕಾಡಿನ ಮರಗಳ ನಡುವೆ ನಿಧಾನವಾಗಿ ಹೊಳೆಯುತ್ತಿದ್ದ. ರಾಹುಲ್, ಕಾರ್ತಿಕ್ ಮತ್ತು ಪೂಜಾರಿ ನಕ್ಷೆಯಲ್ಲಿದ್ದ ಗುರುತನ್ನ ಅನುಸರಿಸಿ ಬೆಟ್ಟದ ಬಂಡೆಗಳ ನಡುವೆ ಅಡಗಿದ್ದ ಗುಹೆಯ ಮುಂದೆ ನಿಂತರು. ಗುಹೆಯ ಬಾಯಿಯಿಂದ ತಣ್ಣನೆಯ ಗಾಳಿ ಹೊರಬರುತ್ತಿತ್ತು. ಕಾರ್ತಿಕ್: ರಾಹುಲ್, ಈ ಜಾಗ ನನ್ಗೆ ಇಷ್ಟಾಗ್ತಿಲ್ಲ. ರಾಹುಲ್: ಇಲ್ಲಿವರೆಗೆ ಬಂದಿದ್ದೇವೆ, ಈಗ ಹಿಂದಿರುಗುವುದಿಲ್ಲ. ಅವರು ಟಾರ್ಚ್ ಬೆಳಗಿಸಿ ಗುಹೆಯೊಳಗೆ ನಡೆದು ಹೋದರು. ಗೋಡೆಗಳ ಮೇಲೆ ವಿಚಿತ್ರ ಚಿಹ್ನೆಗಳು, ಹಳೆಯ ಚಿತ್ರಗಳು ಮತ್ತು ಮಕ್ಕಳ ಹೆಸರುಗಳು ಕೆತ್ತಲಾಗಿದ್ದವು. ಹಠಾತ್ತನೆ ರಾಹುಲ್ ಮಗುವಿನ ಧ್ವನಿ ಮತ್ತೆ ಕೇಳಿಸಿತು. ಕಾರ್ತಿಕ್: ಅದೇ ಧ್ವನಿ ಮತ್ತೆ. ಗುಹೆಯ ಒಳಭಾಗದಲ್ಲಿ ಒಂದು ಕಲ್ಲಿನ ಕೋಣೆ ಕಾಣಿಸಿತು. ಅದರ ಮಧ್ಯದಲ್ಲಿ ಒಂದು ಮರದ ಪೆಟ್ಟಿಗೆ ಇತ್ತು. ರಾಹುಲ್ ಅದನ್ನು ತೆರೆದನು. ಒಳಗೆ ಒಂದು ಹಳೆಯ ಡೈರಿ, ಕೆಲವು ಫೋಟೋಗಳು ಮತ್ತು ಒಂದು ಬೆಳ್ಳಿಯ ಸರ ಇತ್ತು. ರಾಹುಲ್: ಈ ಡೈರಿ ಯಾರದ್ದು? ಡೈರಿಯ ಮೊದಲ ಪುಟದಲ್ಲಿ ಬರೆಯಲಾಗಿತ್ತು: ನನ್ನ ಹೆಸರು ಅರುಣ್. ನಾವು ಶಾಪದಿಂದ ಸಾಯಲಿಲ್ಲ. ನಮ್ಮನ್ನು ಯಾರೋ ಇಲ್ಲಿ ಬಂಧಿಸಿದ್ದರು. 3 ಜನರು ಒಬ್ಬರ ಮುಖವನ್ನು ಒಬ್ಬರು ನೋಡಿದರು. ಪೂಜಾರಿ: ಹಾಗಾದರೆ ಹಳ್ಳಿಯವರು ಶಾಪ ಎಂದು ನಂಬಿದ್ದು ನಿಜವಲ್ಲವೇ? ರಾಹುಲ್: ಯಾರೋ ಸತ್ಯವನ್ನು ವರ್ಷಗಳಿಂದ ಮರೆಮಾಚಿದ್ದಾರೆ. ಹಠಾತ್ತನೆ ಗುಹೆ ನಡುಗತೊಡಗಿತು. ಮೇಲಿನಿಂದ ಕಲ್ಲುಗಳು ಬೀಳತೊಡಗಿದವು. ದೂರದಲ್ಲಿ ಬಿಳಿ ಬೆಳಕು ಕಾಣಿಸಿತು. ಆ ಬೆಳಕಿನೊಳಗೆ ಮಗುವಿನ ಆತ್ಮ ನಿಂತಿತ್ತು. ಆತ್ಮ: ಸತ್ಯವನ್ನು ಹಳ್ಳಿಗೆ ತಲುಪಿಸಿ, ಇಲ್ಲದಿದ್ದರೆ ಇನ್ನೂ ಹಲವರು ಕಾಣೆಯಾಗುತ್ತಾರೆ. ರಾಹುಲ್ ಡೈರಿಯನ್ನು ತೆಗೆದುಕೊಂಡನು. ಅಷ್ಟರಲ್ಲಿ ಹಿಂದೆ ಮುಖ ಮುಚ್ಚಿಕೊಂಡಿದ್ದ ಒಬ್ಬ ವ್ಯಕ್ತಿ ಕಾಣಿಸಿಕೊಂಡ. ರಹಸ್ಯ ವ್ಯಕ್ತಿ: ಆ ಡೈರಿಯನ್ನು ಇಲ್ಲಿ ಬಿಡಿ, ಇಲ್ಲದಿದ್ದರೆ ನೀವು ಜೀವಂತವಾಗಿ ಹೋಗುವುದಿಲ್ಲ. ಕಾರ್ತಿಕ್: ಇವನು ಯಾರು? ರಾಹುಲ್: ಇವನೇ ಈ ಎಲ್ಲದರ ಹಿಂದೆ ಇರಬಹುದು. ರಹಸ್ಯ ವ್ಯಕ್ತಿ ಅವರ ಕಡೆ ನಡೆಯತೊಡಗಿದ. ರಾಹುಲ್, ಕಾರ್ತಿಕ್ ಮತ್ತು ಪೂಜಾರಿ ಓಡಲು ಆರಂಭಿಸಿದರು. ಗುಹೆಯೊಳಗೆ ಮತ್ತೆ ಮಗುವಿನ ಧ್ವನಿ ಕೇಳಿಸಿತು: ಬೇಗ ಓಡಿ. ಮುಂದುವರಿಯುತ್ತದೆ. ಮುಂದಿನ ಭಾಗ: ಮುಖವಾಡದ ಹಿಂದಿನ ಸತ್ಯ. ಮುಂದಿನ ಭಾಗವನ್ನು ತಪ್ಪದೇ ನೋಡಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.